ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ಇವತ್ತು ಸುಳಲ್ ವೆಬ್ ಸೀರೀಸ್ ನ ಎಪಿಸೋಡ್ 5 and 6 ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಕಳೆದ ಎಪಿಸೋಡ್ ನಲ್ಲಿ ನೀರಿಗೆ ಹಾರಿದ್ದ ಹುಡುಗರು ಅಲ್ಲಿ ನಿಲಾ ಹಾಗೂ ಅದಿಸೇಮ್ ತಬ್ಕೊಂಡೆ ಸತ್ತೋಗಿರೋದನ್ನ ನೋಡಿ ಈ ವಿಷಯನ ಚಕ್ರವರ್ತಿಗೆ ಹೇಳಿದ್ರಿಂದ ಅವನು ನೀರಿಗೆ ಹಾರಿ ಆ ಬಾಡಿ ಸಿದ್ದ ಸ್ಪಾಟ್ ಗೆ ಹೋಗ್ತಾನೆ. ಈ ಕಡೆ ರೆಜಿನಾ ಆ ಹುಡುಗರ ಹತ್ರ ಏನ್ ನೋಡಿದ್ರಿ ಅಂತ ಕೇಳ್ತಾ ಇದ್ದಾಳೆ. ಡೆತ್ ಕನ್ಫರ್ಮ್ ಆಗಿದ್ರಿಂದ ಅವರಿಬ್ರು ಸತ್ತೋದ್ರು ಅಂತ ಚಕ್ರವರ್ತಿ ಹೇಳ್ತಾನೆ. ಇದ್ರಿಂದ ರೆಜಿನಾಗೆ ತುಂಬಾ ಶಾಕ್ ಆಗಿ ಅಳ್ತಾ ಇದ್ದಾಳೆ. ಕ್ರೇನ್ ಯೂಸ್ ಮಾಡ್ಕೊಂಡು ಇಬ್ರು ಬಾಡಿನ ಹೊರಗಡೆ ತೆಗಿತಾರೆ. ಚಕ್ರವರ್ತಿ ರೆಜಿನಾಗೆ ಸಮಾಧಾನ ಮಾಡ್ತಾ ಇದ್ದಾನೆ. ಇಬ್ಬರ ಬಾಡೀಸ್ ನ ಹಾಸ್ಪಿಟಲ್ಗೆ ತಗೊಂಡು ಹೋಗ್ತಾರೆ. ಷಣ್ಮುಗಂಗೆ ವಿಷಯ ಗೊತ್ತಾಗಿದ್ರಿಂದ ಅವ್ರಿಗೆ ಕೂಡ ತುಂಬಾ ಹರ್ಟ್ ಆಗುತ್ತೆ. ಡಾಕ್ಟರ್ ಏನ್ ಹೇಳ್ತಾರೆ ನೋಡೋಣ ಅಂತ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರ ಬ್ಯಾಗ್ ನಲ್ಲಿ ಏನಾದ್ರೂ ಸಿಗುತ್ತಾ ಅಂತ ಚೆಕ್ ಮಾಡ್ತಾರೆ. ಈಗ ಮತ್ತೆ ಎರಡು ಫ್ಯಾಮಿಲಿ ಜಗಳ ಆಡ್ತಾ ಇದ್ದಾರೆ. ಆ ಡೆಡ್ ಬಾಡಿಯನ್ನ ತಂದ ವ್ಯಕ್ತಿ ಹೇಳ್ತಾನೆ ಅವರಿಬ್ರು ತುಂಬಾ ಕ್ಲೋಸ್ ಇದ್ರು ಅನ್ಸುತ್ತೆ, ಅದಕ್ಕೆ ಅವ್ರ ಬಾಡಿನ ಬೇರ್ಪಡಿಸೋದಕ್ಕೆ ತುಂಬಾ ಟೈಮ್ ಬೇಕಾಯ್ತು ಅಂತ. ಚಕ್ರವರ್ತಿ ಮಾತ್ರ ಒಳಗಡೆ ಬರ್ತಾನೆ. ಇವರಿಬ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತಾನೆ ಎಲ್ಲ ಅನ್ಕೊಂಡಿದ್ದಾರೆ. ಆಟೋಪ್ಸಿ ಡಾಕ್ಟರ್ ಹೇಳ್ತಾರೆ ಫಸ್ಟ್ ನಾನು ಕೂಡ ಇದು ಸೂಸೈಡ್ ಅಂತ ಅನ್ಕೊಂಡಿದ್ದೆ, ಆದ್ರೆ ಇವ್ರಿಬ್ರು ಬಾಡಿನ ಬೇರ್ಪಡಿಸಿದಾಗ್ಲೇ ಗೊತ್ತಾಯ್ತು ಇಬ್ಬರ ಕತ್ತಿನ ಭಾಗಕ್ಕೆ ಯಾರೋ ಕತ್ತಿಯಿಂದ ಕಟ್ ಮಾಡಿದ್ದಾರೆ. ಸೊ ಇದು ಸೂಸೈಡ್ ಅಲ್ಲ, ಕೊಲೆ. ಯಾರೋ ಇವ್ರನ್ನ ಕೊಲೆ ಮಾಡಿದ್ದಾರೆ. ಇನ್ನೊಂದು ಶಾಕಿಂಗ್ ವಿಷಯ ಏನಂದ್ರೆ ನಿಲಾ ಪ್ರೆಗ್ನೆಂಟ್ ಆಗಿದ್ಲು ಅಂತ. ಇದನ್ನೆಲ್ಲ ಕೇಳಿ ಶಾಕ್ ಆಗಿದ್ದ ಚಕ್ರವರ್ತಿ ಇದನ್ನೇ ಹೇಗೆ ಪೇರೆಂಟ್ಸ್ ಗೆ ಹೇಳೋದು ಅಂತ ಥಿಂಕ್ ಮಾಡ್ತಾ ಇದ್ದಾನೆ. ಹೊರಗಡೆ ಬಂದ ಚಕ್ರವರ್ತಿ ಹೇಳ್ತಾನೆ ನಾವೆಲ್ಲ ಅನ್ಕೊಂಡಿರೋ ಹಾಗೆ ಅವರಿಬ್ರು ಸೂಸೈಡ್ ಮಾಡ್ಕೊಂಡಿಲ್ಲ, ಅವ್ರನ್ನ ಯಾರೋ ಕೊಲೆ ಮಾಡಿದ್ದಾರೆ ಅಂತ. ಇದನ್ನ ಕೇಳಿ ಎರಡು ಫ್ಯಾಮಿಲಿಗೆ ತುಂಬಾ ಶಾಕ್ ಆಗುತ್ತೆ. ಚಕ್ರವರ್ತಿ ನಿಲಾ ಪ್ರೆಗ್ನೆಂಟ್ ಆಗಿರೋ ವಿಷಯನ ಇವರಿಗೆ ಹೇಳೋದಿಲ್ಲ. ಬಾಡಿನ ಫ್ಯಾಮಿಲಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಕಟ್ ಮಾಡಿದ್ರೆ ರೆಜಿನಾ ತುಂಬಾ ಅಪ್ಸೆಟ್ ಆಗಿದ್ದಾಳೆ. ಅಷ್ಟರಲ್ಲಿ ತ್ರಿಲೋಕ್ ಬಂದು ರೆಜಿನಾಗೆ ಸಮಾಧಾನ ಮಾಡ್ತಾನೆ. ರೆಜಿನಾ ಹಸ್ಬೆಂಡ್ಗೂ ಸಮಾಧಾನ ಹೇಳಿ ಅಲ್ಲಿಂದ ಹೋಗುವಾಗ ಇನ್ಶೂರೆನ್ಸ್ ಏಜೆಂಟ್ ಬರ್ತಾರೆ. ಯಾರೋ ಪ್ಲಾನ್ ಮಾಡಿ ಫ್ಯಾಕ್ಟ್ರಿಗೆ ಬೆಂಕಿ ಹಚ್ಚಿದ್ದಾರೆ ಅಂತ. ತ್ರಿಲೋಕ್ಗೆ ತುಂಬಾ ಪ್ರಶ್ನೆಗಳನ್ನ ಕೇಳ್ತಾರೆ. ತ್ರಿಲೋಕ್ ಸರಿಯಾಗಿ ಆನ್ಸರ್ ಮಾಡದೆ ಅಲ್ಲಿಂದ ಹೋಗ್ತಾನೆ. ರೆಜಿನಾ ನಾನು ಷಣ್ಮುಗಂ ಮನೆಗೆ ಹೋಗ್ಬೇಕು, ನನ್ನ ಕರ್ಕೊಂಡು ಹೋಗು ಅಂತ ಚಕ್ರವರ್ತಿಗೆ ಹೇಳ್ತಾಳೆ. ಜೀಪ್ ನಲ್ಲಿ ಹೋಗುವಾಗ ಅದಿಸೇಮ್ ಜೊತೆ ಕಳೆದ ಕ್ಷಣಗಳು ನೆನಪಾಗುತ್ತೆ. ಇವನೇ ಅದಿಸೇಮ್ಗೆ ಜೀಪ್ ಓಡಿಸೋದಕ್ಕೆ ಹೇಳ್ಕೊಟ್ಟಿರ್ತಾನೆ. ಇದನ್ನೆಲ್ಲ ಥಿಂಕ್ ಮಾಡ್ತಾ ಆಪೋಸಿಟ್ ಬರ್ತಿದ್ದ ಲಾರಿಗೆ ಡಿಕ್ಕಿ ಹೊಡೆಯೋ ಅಷ್ಟರಲ್ಲಿ ರೆಜಿನಾ ಅಲರ್ಟ್ ಆಗಿದ್ರಿಂದ ಇಬ್ರು ಸೇಫ್. ಕಟ್ ಮಾಡಿದ್ರೆ ಫ್ಯಾಕ್ಟರಿ ಓನರ್ ಷಣ್ಮುಗಂ ಮನೆಗೆ ಬಂದು ಎಲ್ಲರಿಗೂ ಸಮಾಧಾನ ಹೇಳಿ ಹೋಗ್ತಾ ಇದ್ದಾರೆ. ಷಣ್ಮುಗಂ ಫ್ಯಾಮಿಲಿ ಕೂಡ ತುಂಬಾ ದುಃಖದಲ್ಲಿ ಇದ್ದಾರೆ. ಆಗ ಈ ಊರಿನ ಪೂಜಾರಿ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಆ ಪೂಜಾರಿ ಹೇಳ್ತಿರೋದು ಏನಂದ್ರೆ ನಿಲಾ ಬಾಡಿನ ಸುಟ್ಟ ನಂತರ ಅವಳ ಬೂದಿನ ಪ್ರಸಾದವಾಗಿ ಕೊಡ್ಬೋದಲ್ವಾ, ಇಡೀ ಊರಿಗೆ ಹಂಚ್ಬೇಕು ಅಂತ. ಇದರಿಂದ ಟ್ರಿಗರ್ ಆದ ಷಣ್ಮುಗಂ ಪೂಜಾರಿ ಜೊತೆ ಗಲಾಟೆ ಮಾಡ್ತಾರೆ. ನಾನ್ ಹೇಳೋದನ್ನ ಕೇಳು, ಈ ಊರಿಗೆ ಶಾಪ ಇದೆ ಅಂತ. ಷಣ್ಮುಗಂ ಒಪ್ಕೊಳ್ತಾ ಇಲ್ಲ. ರೆಜಿನಾ ಇಲ್ಲಿ ನಡೀತಾ ಇರೋ ಎಲ್ಲಾ ವಿಷಯ ನೋಡಿದ್ರಿಂದ ನೀವಾಗೆ ಇಲ್ಲಿಂದ ಹೋಗ್ತೀರಾ ಇಲ್ಲ ಅರೆಸ್ಟ್ ಮಾಡ್ಬೇಕಾ ಅಂತ. ಪೂಜಾರಿ ಗುಣಾಗೆ ಹೇಳ್ತಾರೆ ಇವ್ರಿಗೆ ಅರ್ಥ ಆಗ್ತಿಲ್ಲ, ಆದ್ರೆ ಪ್ರತಿ ವರ್ಷ ಪೂಜೆಗೆ ಬರೋ ನಿನ್ಗೆ ಗೊತ್ತು ತಾನೆ, ನಾನ್ ಹೇಳೋ ತರ ಮಾಡು ಅಂತ. ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ನೀವು ಈಗ ಹೋಗಿ ಅಂತ ಗುಣ ಹೇಳ್ತಾರೆ. ದೇವ್ರಿಗೋಸ್ಕರ ಇದನ್ನೆಲ್ಲ ಮಾಡ್ಲೇಬೇಕು ಅಂತ ಗುಣ ಚಕ್ರವರ್ತಿಗೆ ಹೇಳ್ತಾರೆ. ಸುಮ್ನೆ ಇರಿ ಅಣ್ಣ, ಇದನ್ನೆಲ್ಲ ನಂಬೇಡಿ ಅಂತ. ಚಕ್ರವರ್ತಿ ಸ್ಮೋಕ್ ಮಾಡೋದಕ್ಕೆ ಮನೆ ಬ್ಯಾಕ್ ಸೈಡ್ ಬಂದಾಗ ಅಲ್ಲಿ ನಿಲಾಗೆ ಟ್ಯೂಷನ್ ಮಾಸ್ಟರ್ ಆಗಿದ್ದ ಪುಷ್ಪರಾಜ್ ಏನೋ ಸರ್ಚ್ ಮಾಡ್ತಾ ಇದ್ದಾನೆ. ಹೇ ಪುಷ್ಪರಾಜ್, ಏನ್ ಸರ್ಚ್ ಮಾಡ್ತಾ ಇದ್ದೀಯಾ ಅಂತ ಕೇಳಿದಾಗ ಗಾಬರಿ ಆಗಿದ್ದ ಪುಷ್ಪರಾಜ್ ಇಲ್ಲ ನೀರ್ ಕುಡಿಯೋದಕ್ಕೆ ಬಂದೆ ಅಂತ ನೀರ್ ಕುಡಿದು ಅಲ್ಲಿಂದ ಹೋಗ್ತಾನೆ. ಇವನ್ ಯಾಕೆ ಇಲ್ಲಿಗೆ ಬಂದ ಅಂತ ಚಕ್ರವರ್ತಿಗೆ ಡೌಟ್ ಶುರುವಾಗುತ್ತೆ. ಕಟ್ ಮಾಡಿದ್ರೆ ರೆಜಿನಾ ಷಣ್ಮುಗಂಗೆ ಹೇಳ್ತಾಳೆ ಅವರಿಬ್ರು ಕೊನೆ ಆಸೆ ಅವರಿಬ್ರು ಒಂದಾಗಿರ್ಬೇಕು ಅನ್ಕೊಂಡಿದ್ರು, ಆದ್ರೆ ಅದು ನಡಿಲಿಲ್ಲ, ಮಣ್ಣಲ್ಲಾದ್ರೂ ಒಂದಾಗಿರ್ಲಿ ಅಂತ. ಸರಿ ಮನೆಯವ್ರನ್ನ ಒಂದ್ ಮಾತು ಕೇಳ್ತೀನಿ ಅಂತ ಫ್ಯಾಮಿಲಿ ಮೆಂಬರ್ಸ್ ಗೆ ವಿಷಯ ಹೇಳಿದಾಗ ಅವರು ಕೂಡ ಒಪ್ಕೊಳ್ತಾರೆ. ಸೊ ಇಬ್ರು ಬಾಡಿನ ಒಂದೇ ಕಡೆ ಇಟ್ಟು ಸುಡ್ಬೇಕು ಅಂತ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಈ ಊರಿನಲ್ಲಿ ಈಶ್ವರನ್ ಅನ್ನೋ ವ್ಯಕ್ತಿ ಇದ್ದಾರೆ. ಅವ್ರಿಗೆ ಯಾರು ಇರೋದಿಲ್ಲ. ಅವರು ಫುಲ್ ಡ್ರಿಂಕ್ ಮಾಡಿ ಏನೇನೋ ಮಾತಾಡ್ತಾ ಇದ್ದಾರೆ. ಇವರು ಮೌನವಾಗಿ ದೇಹಕ್ಕೆ ಬೆಂಕಿ ಹಚ್ತಾ ಇದ್ದಾರೆ. ಆಗ ಈಶ್ವರನ್ ಹೇಳ್ತಾರೆ ನಮ್ ದೇವಿ ರೊಚ್ಚಿಗೆದ್ದಿದ್ದಾಳೆ, ಇಷ್ಟಕ್ಕೆ ಸುಮ್ನಾಗೋದಿಲ್ಲ, ಕುರಿ ಕೋಳಿಗಳಿಗೆಲ್ಲ ಸುಮ್ನಾಗಲ್ಲ, ವಯಸ್ಸು ಹುಡುಗರ ರಕ್ತ ಕೇಳ್ತಾ ಇದ್ದಾಳೆ, ನರಬಲಿ ಕೇಳ್ತಾ ಇದ್ದಾಳೆ, ಅವಳು ಕೇಳೋದನ್ನ ನೀವು ಕೊಡ್ಲೇಬೇಕು, ಇಲ್ಲ ಅಂದ್ರೆ ಇಡೀ ಊರೇ ಸರ್ವನಾಶ ಆಗುತ್ತೆ ಅಂತ. ಷಣ್ಮುಗಂಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ. ಅದಕ್ಕೆ ಈಶ್ವರನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಈಶ್ವರನ್ನ ಅಲ್ಲಿಂದ ಕರ್ಕೊಂಡು ಹೋದ್ಮೇಲೆ ಚಕ್ರವರ್ತಿ ಪುಷ್ಪರಾಜ್ ಎಲ್ಲಿಗೋ ಹೋಗ್ತಿರೋದನ್ನ ನೋಡಿ ಅವನ್ನ ಫಾಲೋ ಮಾಡ್ತಾನೆ. ಪುಷ್ಪರಾಜ್ ನೇರವಾಗಿ ನಿಲಾ ಮನೆ ಬ್ಯಾಕ್ ಸೈಡ್ ಬರ್ತಾನೆ. ಇದಕ್ಕೂ ಮುಂಚೆ ಸರ್ಚ್ ಮಾಡಿದ್ದ ಸ್ಪಾಟ್ ನಲ್ಲೇ ಸರ್ಚ್ ಮಾಡ್ತಾ ಇದ್ದಾನೆ. ಅಷ್ಟರಲ್ಲಿ ಫಾಲೋ ಮಾಡ್ಕೊಂಡು ಬಂದ ಚಕ್ರವರ್ತಿ ಏನ್ ಮಾಡ್ತಾನೋ ನೋಡೋಣ ಅಂತ ವೇಟ್ ಮಾಡ್ತಾನೆ. ಆಗ ಚಕ್ರವರ್ತಿಗೆ ಒಂದು ಕಾಲ್ ಬರುತ್ತೆ. ಶಬ್ದ ಕೇಳಿ ಪುಷ್ಪರಾಜ್ ಅಲ್ಲಿಂದ ಓಡೋಗ್ತಾನೆ. ಚಕ್ರವರ್ತಿ ಕೂಡ ಹಿಂದೆನೆ ಹೊಡಿಸ್ಕೊಂಡು ಹೋಗ್ತಾನೆ. ಆದ್ರೆ ಪುಷ್ಪರಾಜ್ ಬೈಕ್ ತಗೊಂಡು ಎಸ್ಕೇಪ್ ಆಗ್ತಾನೆ.
ತಕ್ಷಣ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ಪುಷ್ಪರಾಜ್ನ ಅರೆಸ್ಟ್ ಮಾಡ್ಬೇಕು ಅಂತ ಗಾಡಿ ನಂಬರ್ ಹೇಳ್ತಾನೆ. ಸರಿ, ಪುಷ್ಪರಾಜ್ ಏನ್ ಸರ್ಚ್ ಮಾಡ್ತಿದ್ದ ನೋಡೋಣ ಅಂತ ಅದೇ ಸ್ಪಾಟ್ ನಲ್ಲೇ ಸರ್ಚ್ ಮಾಡ್ತಾನೆ. ಫ್ಲವರ್ ಪಾಟ್ ಒಳಗಡೆ ನೀಲಾ ಯೂಸ್ ಮಾಡ್ತಿದ್ದ ಫೋನ್ ಸಿಗುತ್ತೆ. ಈ ವಿಷಯನ ನಂದಿನಿಗೆ ಹೇಳಿ ಪಾಸ್ವರ್ಡ್ ಏನಾದ್ರೂ ಗೊತ್ತಿದ್ರೆ ಓಪನ್ ಮಾಡು ಅಂತ. ನಂದಿನಿ ಎಷ್ಟೇ ಟ್ರೈ ಮಾಡಿದ್ರು ಓಪನ್ ಆಗ್ತಾನೆ ಇಲ್ಲ. ಕಾನ್ಸ್ಟೇಬಲ್ ಚಕ್ರವರ್ತಿಗೆ ಕಾಲ್ ಮಾಡಿ ಎಲ್ಲಾ ಕಡೆ ಸರ್ಚ್ ಮಾಡಿದ್ವಿ, ಆದ್ರೆ ಅವನು ಸಿಗ್ಲೇ ಇಲ್ಲ ಅಂತ. ಕೊನೆಯದಾಗಿ ಒಂದು ಪಾಸ್ವರ್ಡ್ ಹಾಕಿದಾಗ ಫೋನ್ ಅನ್ಲಾಕ್ ಆಗುತ್ತೆ. ಫೋನ್ ನಲ್ಲಿ ಏನಿದೆ ಅಂತ ಚೆಕ್ ಮಾಡ್ತಾರೆ. ದೇವರಿಗೆ ಸಂಬಂಧಿಸಿದ ತುಂಬಾ ಫೋಟೋಸ್ ಇದೆ. ಅದೇ ತರ ಅಮ್ಮಣ್ಣಿಗೆ ಏನಾಯ್ತು ಅಂತ ಒಂದು ಮಿಸ್ಸಿಂಗ್ ಗರ್ಲ್ಸ್ ಗ್ರೂಪ್ ನಲ್ಲಿ ಹಾಕಿದ್ದಾಳೆ. ಅಮ್ಮಣ್ಣಿನ ಆ ಹೆಸರನ್ನ ಎಲ್ಲೋ ಕೇಳಿದ್ದೀನಿ, ಸರಿಯಾಗಿ ಥಿಂಕ್ ಮಾಡು ಅಂತ ನಂದಿನಿ ಹೇಳ್ತಾಳೆ. ಕೌನ್ಸಿಲರ್ ಹೇಳಿದ್ದು. ಸೊ ನೇರವಾಗಿ ಕೌನ್ಸಿಲರ್ ಮನೆಗೆ ಬರ್ತಾರೆ. 20 ವರ್ಷದ ಹಿಂದೆ ನಿಮ್ ತಂದೆ ಒಂದು ಕೇಸನ್ನ ಎಂಕ್ವೈರಿ ಮಾಡಿದ್ರು ಅಂತ ಇವರು ಹೇಳಿದ್ರು ಅಲ್ವಾ, ಆ ಕೇಸ್ ಅಮ್ಮಣ್ಣಿದೇ ಆಗಿರುತ್ತೆ. ಆಗ್ಲೇ ಫ್ಯಾಕ್ಟ್ರಿ ಓಪನ್ ಆಗಿರುತ್ತೆ. ಅದೇ ದಿನ ರಾತ್ರಿ ಅಮ್ಮಣ್ಣಿ ಕಾಣೆ ಆಗಿರ್ತಾಳೆ. ಅವಳಿಗೆ ಏನಾಯ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈ ಕಡೆ ನಂದಿನಿ ಮಲ್ಲರ್ ಜೊತೆ ಮಾತಾಡ್ತಾ ಇದ್ದಾಳೆ. ನೀಲಾ ಅಮ್ಮಣ್ಣಿ ಬಗ್ಗೆ ಯಾರೇ ಹೇಳಿದ್ರು ತುಂಬಾ ಇಂಟ್ರೆಸ್ಟ್ ಇಂದ ಕೇಳ್ತಾ ಇದ್ಲು. ಅದಕ್ಕೋಸ್ಕರನೇ ಸೋಷಿಯಲ್ ಮೀಡಿಯಾದಲ್ಲಿ ಗ್ರೂಪ್ ಕ್ರಿಯೇಟ್ ಮಾಡಿ ನಮ್ಮನ್ನೆಲ್ಲ ಗ್ರೂಪ್ ಗೆ ಆಡ್ ಮಾಡಿದ್ಲು. ಇಷ್ಟು ವಿಷಯ ಗೊತ್ತಾದ್ಮೇಲೆ ಅಲ್ಲಿಂದ ಹೋಗ್ತಾರೆ. ಈಗ ನಂದಿನಿ ಕೇಳ್ತಾಳೆ, ಅಮ್ಮಣ್ಣಿ ಕಾಣೆ ಆಗೋದಕ್ಕೂ ನೀಲಾ ಸಾವಿಗೂ ಏನಾದ್ರೂ ಲಿಂಕ್ ಇರ್ಬೋದಾ ಅಂತ. ನನ್ಗೂ ಕನ್ಫ್ಯೂಸ್ ಆಗ್ತಿದೆ. ಅಷ್ಟರಲ್ಲಿ ಒಂದು ಕಾಲ್ ಬರುತ್ತೆ. ಪುಷ್ಪರಾಜ್ಗೆ ಮದುವೆ ಆಗಿಲ್ಲ, ಒಂಟಿಯಾಗಿನೇ ಇದ್ದಾನೆ. ಆದ್ರೆ ಅವನ್ ಮನೇಲಿ ಲೇಡೀಸ್ ಯೂಸ್ ಮಾಡೋ ಬ್ರಾ ಇದೆ ಅಂತ. ಸರಿ, ಅದನ್ನ ಎವಿಡೆನ್ಸ್ ಆಗಿ ಕಲೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಸಮಯದ ನಂತರ ಮತ್ತೆ ಕಾನ್ಸ್ಟೇಬಲ್ ಕಾಲ್ ಮಾಡಿ ಹೇಳ್ತಾರೆ, ಪುಷ್ಪರಾಜ್ನ ಬೈಕ್ ಮಯನಕೊಳ್ಳೆ ಜಾತ್ರೆ ನಡೀತಾ ಇರೋ ಜಾಗದಲ್ಲೇ ಸಿಕ್ಕಿದೆ ಅಂತ. ಸರಿ, ಆ ಬೈಕ್ ನ ಲೊಕೇಶನ್ ಶೇರ್ ಮಾಡಿ, ನಾನ್ ಬರ್ತಾ ಇದ್ದೀನಿ ಅಂತ. ಪ್ರತಿ ಸಲ ಗುಣ ಈ ಜಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಈಗ ವೇಷ ಹಾಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ಕಟ್ ಮಾಡಿದ್ರೆ ಚಕ್ರವರ್ತಿ ಮನೆಗೆ ಬರ್ತಾನೆ. ಮನೆಗೆ ಬಂದ ಚಕ್ರವರ್ತಿ ಅವನ್ ಗನ್ ತಗೊಂಡು ನೇರವಾಗಿ ಜಾತ್ರೆ ನಡೀತಾ ಇದ್ದ ಜಾಗಕ್ಕೆ ಬರ್ತಾನೆ. ಪುಷ್ಪರಾಜ್ ಗಾಡಿ ಇರೋ ಜಾಗ ಗೊತ್ತಾಗುತ್ತೆ. ಜಾತ್ರೆ ಒಳಗಡೆ ಹೋದಾಗ ಪುಷ್ಪರಾಜ್ ಒಂದು ಕಡೆ ಓಡ್ತಾ ಇರೋದನ್ನ ನೋಡಿ ಚಕ್ರವರ್ತಿ ಕೂಡ ಹಿಂದೆನೆ ಬರ್ತಾನೆ. ಒಂದು ಜಾಗದಲ್ಲಿ ಅವನ್ನ ಹಿಡಿದು ಸರಿಯಾಗಿ ಹೊಡಿತಾನೆ. ಇವನಿಗೆ ಹೊಡಿತಾ ಇರುವಾಗ ಯಾರೋ ಚಕ್ರವರ್ತಿಯ ಕೈ ಹಿಡಿತಾರೆ. ಅದ್ ಬೇರೆ ಯಾರು ಅಲ್ಲ, ಗುಣ ಅವರ ವೈಫ್ ಸೆಲ್ವಿ. ಪುಷ್ಪರಾಜ್ ಯಾಕೆ ಫ್ಲವರ್ ಪಾಟ್ ಹತ್ರ ಸರ್ಚ್ ಮಾಡ್ತಿದ್ದ ಅನ್ನೋ ವಿಷಯ ಹೇಳೋದಕ್ಕೆ ಶುರು ಮಾಡ್ತಾರೆ. ಆ ಫೋನ್ ನಲ್ಲಿ ಒಂದು ಫೋಲ್ಡರ್ ಇದೆ, ಪಾಸ್ವರ್ಡ್ ಪೂಚಿ ಅಂತ. ಅದನ್ನ ಓಪನ್ ಮಾಡಿ ಅಂತ ಹೇಳಿದಾಗ ಓಪನ್ ಮಾಡಿದ್ರೆ ಇವರಿಬ್ರು ಒಟ್ಟಿಗೆ ಇರೋ ಫೋಟೋ ಇದೆ. ಸೆಲ್ವಿ ಹಾಗೂ ಪುಷ್ಪರಾಜ್ ನಡುವೆ ಅಫೇರ್ ಇರೋ ವಿಷಯ ಗೊತ್ತಾಗಿದ್ರಿಂದ ನಿಮ್ಮಿಬ್ಬರ ನಡುವೆ ಹೇಗ್ ಅಫೇರ್ ಶುರುವಾಯ್ತು ಅಂತ ಕೇಳ್ತಾರೆ. ಹೇಗ್ ಶುರುವಾಯ್ತು ಅಂತೆಲ್ಲ ಕೇಳ್ಬೇಡಿ, ಹೇಗೋ ನಮ್ಮಿಬ್ಬರ ನಡುವೆ ಅಫೇರ್ ಶುರುವಾಯ್ತು. ಈಗ ಸೆಲ್ವಿ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾರೆ. ನೀಲಾಗೆ ಫೋಟೋ ತೆಗೆಯೋದಂದ್ರೆ ತುಂಬಾ ಇಷ್ಟ. ಈ ಕಡೆ ಪುಷ್ಪರಾಜ್ ಹಾಗೂ ಸೆಲ್ವಿ ತುಂಬಾ ಕ್ಲೋಸ್ ಆಗಿ ಇರೋದನ್ನ ಫೋಟೋ ತೆಗಿತಾ ಇದ್ದ ನೀಲಾ ನೋಡ್ತಾಳೆ. ಇಬ್ಬರಿಗೆ ಅಫೇರ್ ಇದೆ ಅನ್ನೋ ವಿಷಯ ಗೊತ್ತಾಗಿದ್ರಿಂದ ಆಗ್ಲೇ ನೀಲಾ ಫೋಟೋ ತೆಗ್ದಿರ್ತಾಳೆ. ನಿಮ್ಮಿಬ್ಬರ ಅಫೇರ್ ಬಗ್ಗೆ ಯಾರಿಗೂ ಹೇಳ್ಬಾರ್ದಂದ್ರೆ 2 ಲಕ್ಷ ಬೇಕು ಅಂತ ಕೇಳಿದ್ರು. ಹೇಗೋ ನಾವಿಬ್ರು ಸೇರಿ 2 ಲಕ್ಷ ಕೊಟ್ವಿ. ಆಮೇಲೆ ಆ ಫೋನ್ ಇರೋ ಸ್ಪಾಟ್ ಹೇಳಿದ್ರು. ಅದಕ್ಕೆ ಆ ದಿನ ಫ್ಲವರ್ ಪಾಟ್ ಹತ್ರ ಈ ಫೋನ್ಗೋಸ್ಕರ ಸರ್ಚ್ ಮಾಡ್ತಿದ್ದೆ ಅಂತ. ಈಗ ಚಕ್ರವರ್ತಿ ನಂದಿನಿಗೆ ಹೇಳ್ತಾನೆ, ನನ್ಗೆ ನೀಲಾ ಹಾಗೂ ಅತಿಶಯಂನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾನೆ ಇಲ್ಲ. ಯಾಕೆ ಇಲ್ಲಿಂದ ಓಡೋಗ್ಬೇಕು ಅಂತ ಅನ್ಕೊಂಡಿದ್ರು. ಪುಷ್ಪರಾಜ್ ಹಾಗೂ ಸೆಲ್ವಿಗೆ ಹೆದರ್ಸಿ 2 ಲಕ್ಷ ಕೇಳಿದ್ದಾದ್ರು ಯಾಕೆ. ಈಗ ಒಂದು ಫ್ಲಾಶ್ ಬ್ಯಾಕ್ ತರ ತೋರಿಸ್ತಾರೆ. ಪುಷ್ಪರಾಜ್ ಇವರಿಬ್ಬರಿಗೆ ದುಡ್ಡು ಕೊಟ್ಟಿರ್ತಾನೆ. ದುಡ್ಡು ತಗೊಂಡು ನೀಲಾ ಹೇಳ್ತಾಳೆ, ನಮ್ಗೆ ಬೇರೆ ದಾರಿ ಇಲ್ಲ, ಅದಕ್ಕೆ ಹೀಗ್ ಮಾಡಿದ್ವಿ. ಇನ್ಮುಂದೆ ನಿಮ್ಗೆ ನಮ್ಮಿಂದ ತೊಂದರೆ ಆಗಲ್ಲ. ನಮ್ ಮನೆ ಬ್ಯಾಕ್ ಸೈಡ್ ಒಂದು ಫ್ಲವರ್ ಪಾಟ್ ನಲ್ಲಿ ಫೋನ್ ಇದೆ. ಆ ಫೋನ್ ಅಲ್ಲಿ ಒಂದು ಫೋಲ್ಡರ್ ಇದೆ. ಪಾಸ್ವರ್ಡ್ ಪೂಚಿ ಅಂತ ಟೈಪ್ ಮಾಡಿದ್ರೆ ಆ ಫೋಲ್ಡರ್ ಓಪನ್ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇದರೊಂದಿಗೆ ಎಪಿಸೋಡ್ 5 ಎಂಡ್ ಆಗುತ್ತೆ. ಈಗ ಪೊಲೀಸರು ಮರ್ಡರ್ ವೆಪನ್ ಸಿಗುತ್ತಾ ಅಂತ ಸರ್ಚ್ ಮಾಡ್ತಾ ಇದ್ದಾರೆ. ಆದ್ರೆ ಸಿಗೋದಿಲ್ಲ. ಚಕ್ರವರ್ತಿ ಕೂಡ ಮರ್ಡರ್ ವೆಪನ್ ಗೋಸ್ಕರ ಸರ್ಚ್ ಮಾಡ್ತಾ ಇದ್ದಾನೆ. ಆಗ ಲಕ್ಷ್ಮಿ ಕಾಲ್ ಮಾಡಿ ಕೇಳ್ತಾಳೆ, ಆ ದಿನ ನೀನು ನಂದಿನಿನ ಹೇಗ್ ನೋಡ್ತಿದ್ದೆ ಅನ್ನೋದನ್ನ ನಾನು ಅಬ್ಸರ್ವ್ ಮಾಡ್ತಿದ್ದೆ. ನೀನು ಅವಳನ್ನ ಲವ್ ಮಾಡ್ತಿರೋದು ನಿಜಾನೇ ಆಗಿದ್ರೆ ಮದ್ವೆ ನಿಲ್ಸ್ಬಿಡೋಣ ಅಂತ. ನಿನ್ಗೇನ್ ಹುಚ್ಚಿಡ್ದಿದ್ಯಾ? ನಾನು ಅವಳನ್ನ ಲವ್ ಮಾಡ್ತಾ ಇಲ್ಲ, ನನ್ಗೆ ನೀನಂದ್ರೆ ಇಷ್ಟ ಅಂತ ಹೇಳ್ತಾನೆ. ಇವನು ಹೀಗೆ ಸರ್ಚ್ ಮಾಡ್ತಾ ಫ್ಯಾಕ್ಟ್ರಿ ಬ್ಯಾಕ್ ಸೈಡ್ ಬರ್ತಾನೆ. ಸರಿ, ಫ್ಯಾಕ್ಟ್ರಿನ ಒಂದ್ಸಲ ಚೆಕ್ ಮಾಡೋಣ ಅಂತ ಒಳಗಡೆ ಬಂದು ಸರ್ಚ್ ಮಾಡ್ತಾನೆ. ಅಲ್ಲಿ ಇನ್ಶೂರೆನ್ಸ್ ಏಜೆಂಟ್ ಕೂಡ ಫ್ಯಾಕ್ಟ್ರಿ ಫೈರ್ಗೆ ಏನ್ ಕಾರಣ ಅಂತ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಚಕ್ರವರ್ತಿನ ನೋಡಿ ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ ಅಂತ. ಕಟ್ ಮಾಡಿದ್ರೆ ತ್ರಿಲೋಕ್ ಮನೆಯಲ್ಲಿ ಡ್ರಿಂಕ್ ಮಾಡ್ತಾ ಇದ್ದಾನೆ. ಅವ್ರ ತಂದೆ, ಯಾಕೆ ಡ್ರಿಂಕ್ ಮಾಡಿ ಆರೋಗ್ಯ ಹಾಳು ಮಾಡ್ಕೊಳ್ತಾ ಇದೀಯಾ? ಯಾವ್ದಾದ್ರು ಒಳ್ಳೆ ಹುಡುಗಿನ ನೋಡಿ ಮದ್ವೆ ಆಗು ಅಂತ. ತ್ರಿಲೋಕ್ ಏನು ರಿಪ್ಲೈ ಮಾಡ್ತಾ ಇಲ್ಲ. ಅಷ್ಟರಲ್ಲಿ ರೆಜಿನಾ ಅವರ ಹಸ್ಬೆಂಡ್ ಬರ್ತಾರೆ. ಲೇಬರ್ಸ್ಗೆ ಸ್ಯಾಲ್ರಿ ಕೊಡೋದಕ್ಕೆ ಬೇಕಾಗಿರೋ ಅಷ್ಟು ಹಣ ನಮ್ಮ ಹತ್ರ ಇಲ್ಲ. ಲಾಸ್ಟ್ ಟೈಮ್ ಬ್ಯಾಂಕ್ ಇಂದ ಸಾಲ ತಗೊಂಡೆ ಲೇಬರ್ಸ್ಗೆ ಪೇ ಮಾಡಿದ್ವಿ. ಈಗ ಬ್ಯಾಂಕ್ ಕಡೆಯಿಂದ ಪ್ರೆಷರ್ ಜಾಸ್ತಿ ಆಗ್ತಿದೆ ಅಂತ. ಲೇಬರ್ಸ್ಗೆ ಹಳೆ ಸಂಬಳನೇ ಸರಿಯಾಗಿ ಕೊಟ್ಟಿಲ್ಲ. ಸರಿ, ನಾನು ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡ್ತೀನಿ.
ಆಗ ತ್ರಿಲೋಕ್ ಹೇಳ್ತಾನೆ, ಆ ಇನ್ಶೂರೆನ್ಸ್ ಏಜೆಂಟ್ ಆದಷ್ಟು ಬೇಗ ಕ್ಲಿಯರ್ ಮಾಡಿದ್ರೆ ಇನ್ಶೂರೆನ್ಸ್ ಹಣ ಸಿಗುತ್ತೆ, ಅದರಿಂದ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ಬೋದು. ಆದ್ರೆ ಅವರು ನನ್ನ ಮಾತನ್ನ ಕೇಳ್ದೆ ಫ್ಯಾಕ್ಟ್ರಿ ಫೈರ್ ಗೆ ಅಸಲಿ ಕಾರಣ ಏನಾಗಿರ್ಬೋದು ಅಂತ ಸರ್ಚ್ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ. ರೆಜಿನಾ ಅದಿಸೇಮ್ನ ಸಾವಿನಿಂದ ತುಂಬಾ ಅಪ್ಸೆಟ್ ಆಗಿದ್ದಾಳೆ. ನಿಲಾ ಯೂಸ್ ಮಾಡ್ತಿದ್ದ ಸೋಷಿಯಲ್ ಮೀಡಿಯಾ ಅಕೌಂಟ್ ನಲ್ಲಿ ತುಂಬಾ ಫೋಟೋಸ್ ಇದೆ. ಅದನ್ನ ನಂದಿನಿ ಅವ್ರ ತಾಯಿ ತಂದೆಗೆ ತೋರಿಸ್ತಾಳೆ. ನಾರ್ಮಲ್ ಫೋನ್ ನಲ್ಲೇ ಇಷ್ಟು ಒಳ್ಳೆ ಫೋಟೋ ತೆಗ್ದಿದ್ದಾಳೆ ಅಂದ್ರೆ ಖಂಡಿತ ನಿಲಾಗೆ ಫೋಟೋಗ್ರಫಿಯಲ್ಲಿ ಒಳ್ಳೆ ನಾಲೆಜ್ ಇದೆ ಅಂತ. ಅವಳು ಈ ರೀತಿ ಫೋಟೋ ತೆಗಿಯೋ ಟೈಮ್ ನಲ್ಲಿ ಓದೋದ್ಮೇಲೆ ಗಮನ ಕೊಡು ಅಂತ ತುಂಬಾ ಸಲ ಬೈದಿದ್ದೀನಿ. ಈಗ್ಲೇ ನಾನು ಎಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅನ್ನೋದು ನನ್ಗೆ ಅರ್ಥ ಆಗಿದೆ ಅಂತ ಷಣ್ಮುಗಂ ಹೇಳ್ತಾರೆ. ನಂದಿನಿ ಹೇಳ್ತಾಳೆ, ನಾವೆಲ್ಲ ಒಟ್ಟಿಗೆ ಇದ್ದಿದ್ರೆ ಈ ರೀತಿ ನಡೀತಾ ಇರ್ಲಿಲ್ಲ ಅಲ್ವಾ ಅಂತ. ಈಗ ರಾತ್ರಿ ಆಗಿದೆ. ನಂದಿನಿ ನಿದ್ದೆ ಮಾಡ್ತಾ ಇರುವಾಗ ಪಕ್ಕದಲ್ಲಿ ನಿಲಾ ಅಳ್ತಿರೋ ಶಬ್ದ ಕೇಳಿಸುತ್ತೆ. ನಂದಿನಿ ಅವಳಿಗೆ ಸಮಾಧಾನ ಮಾಡ್ತಿರೋ ಹಾಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ತಾಳೆ. ಆ ದಿನ ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದಾಗ ಸ್ಪಾಟ್ಗೆ ಬಂದಿದ್ದ ಆಫೀಸರ್ ನ ಕರೆಸಿ ರಿಪೋರ್ಟ್ ತಗೊಂಡು ನೋಡ್ತಾರೆ. ಕ್ರಾಸ್ ಚೆಕ್ ಮಾಡುವಾಗ ಅಲ್ಲಿ ತಿನ್ನರ್ ಬಾಟಲ್ ನ ಕ್ಯಾಪ್ ಸಿಗುತ್ತೆ. ಬೆಂಕಿ ಯಾವ ಜಾಗದಿಂದ ಶುರುವಾಯ್ತೋ ಆ ಸ್ಪಾಟ್ ನಲ್ಲೇ ಎಂಕ್ವೈರಿ ಮಾಡ್ತಾರೆ. ಹಾಗೆ ಸೆಕ್ಯೂರಿಟಿ ಹೇಳ್ತಾರೆ, ಯಾವಾಗ್ಲೂ ಆ ಡೋರ್ ಒಳಗಡೆಯಿಂದಾನೇ ಲಾಕ್ ಆಗಿರುತ್ತೆ, ಈಗ ನೋಡಿದ್ರೆ ಹೊರಗಡೆಯಿಂದ ಲಾಕ್ ಆಗಿದೆ ಅಂತ. ಸೊ ಹಾಗಾದ್ರೆ ಹೊರಗಡೆಯಿಂದಾನೇ ಯಾರೋ ಬೆಂಕಿ ಹಚ್ಚಿದ್ದಾರೆ ಅನ್ಸುತ್ತೆ, ನೀವೇನ್ ಹೇಳ್ತೀರಾ ಅಂತ ಕೇಳಿದಾಗ ಈ ಆಫೀಸರ್ ಹೇಳ್ತಾರೆ, ತ್ರಿಲೋಕ್ ಹೇಳಿದ ತರಾನೇ ನಾವು ರಿಪೋರ್ಟ್ ಕೊಟ್ಟಿದ್ದೀವಿ ಅಂತ. ಈಗ ಸ್ಪಾಟ್ ನಲ್ಲಿದ್ದ ಗುಣಗೆ ಉಸಿರಾಟದ ತೊಂದರೆ ಕಾಣಿಸ್ಕೊಳ್ಳುತ್ತೆ. ಬೇಗ ಹೊರಗಡೆ ಬಂದು ಕೂತ್ಕೊಳ್ತಾರೆ. ಹಿಂದೆನೆ ಚಕ್ರವರ್ತಿ ಬರ್ತಾನೆ. ಈಗ ಓಕೆನಾ ಅಂತ ಕೇಳಿದಾಗ ನನ್ಗೆ ಅಸ್ತಮ ಇದೆ, ತಕ್ಷಣ ಟೆನ್ಷನ್ ಆದ್ರೆ ಈ ರೀತಿ ಆಗುತ್ತೆ ಅಂತ. ನೀವು ಪುಷ್ಪರಾಜ್ನ ಎಂಕ್ವೈರಿ ಮಾಡಿದ್ರಿ ಅನ್ನೋ ವಿಷಯ ನನಗೆ ಗೊತ್ತಾಯ್ತು. ಪುಷ್ಪರಾಜ್ ಹಾಗೂ ಸೆಲ್ವಿಗೆ ಅಫೇರ್ ಇರೋ ವಿಷಯ ನನ್ಗೆ ಮೊದ್ಲೇ ಗೊತ್ತಿತ್ತು. ಆದ್ರೆ ನಾನು ಸುಮ್ನೆ ಇದ್ದೆ. ಕಾರಣ ಏನಂದ್ರೆ ನಮ್ಮಿಬ್ಬರ ನಡುವೆ ಫಿಸಿಕಲ್ ರಿಲೇಶನ್ಶಿಪ್ ಸರಿ ಇರ್ಲಿಲ್ಲ. ಪುಷ್ಪರಾಜ್ ಒಳ್ಳೆಯವನೇ, ಅದಕ್ಕೆ ಅವ್ರಿಬ್ಬರನ್ನ ಒಂದು ಮಾಡ್ಬೇಕು ಅನ್ಕೊಂಡಿದ್ದೀನಿ. ಈ ವಿಷಯನ ಹೊರಗಡೆ ಯಾರಿಗೂ ಹೇಳ್ಬೇಡಿ ಅಂತ. ಅಷ್ಟರಲ್ಲಿ ರೆಜಿನಾ ಕಡೆಯಿಂದ ಕಾಲ್ ಬರುತ್ತೆ. ಚಕ್ರವರ್ತಿ ಅಲ್ಲಿಂದ ಹೋಗುವಾಗ ಟೆನ್ಷನ್ ಆದ್ರೆ ನಿಮ್ಗೆ ಉಸಿರಾಟದ ತೊಂದರೆ ಬರುತ್ತೆ ಅಂತ ಹೇಳಿದ್ರಿ ಅಲ್ವಾ, ಈಗ ನಿಮ್ಗೆ ಏನ್ ಟೆನ್ಷನ್ ಅಂತ ಕೇಳ್ತಾನೆ. ಗುಣ ಏನು ರಿಪ್ಲೈ ಮಾಡ್ತಾ ಇಲ್ಲ. ರೆಜಿನಾನೇ ಇವರಿಗೆಲ್ಲ ಈ ಜಾಗದಲ್ಲಿ ಸರ್ಚ್ ಮಾಡೋದಕ್ಕೆ ಹೇಳಿರ್ತಾಳೆ. ಆ ಮರ್ಡರ್ ವೆಪನ್ ಸಿಗ್ಬೋದು ಅಂತ. ಏನಾದ್ರೂ ಕಂಡು ಹಿಡಿದ್ರಾ ಅಂತ ಕೇಳ್ತಾಳೆ. ಇವರು ಇಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಚಕ್ರವರ್ತಿ ಬರ್ತಾನೆ. ಅದಿಸೇಮ್ ಬರ್ತಿರೋ ಹಾಗೆ ಇವಳಿಗೆ ವಿಷನ್ ಕಾಣಿಸುತ್ತೆ. ಇದರಿಂದ ತುಂಬಾ ಅಪ್ಸೆಟ್ ಆಗಿದ್ದಾಳೆ. ಸಿಚುವೇಶನ್ ಅರ್ಥ ಮಾಡ್ಕೊಂಡ ಚಕ್ರವರ್ತಿ, ನೀವು ಹೋಗಿ ನಾನ್ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ, ಬನ್ನಿ ಹುಡ್ಕೋಣ ಅಂತ ಹೇಳಿ ನದಿ ಪಕ್ಕದಲ್ಲೇ ಫಾರೆಸ್ಟ್ ಇದೆ, ಅಲ್ಲಿ ಏನಾದ್ರೂ ಸಿಗುತ್ತಾ ಅಂತ ಸರ್ಚ್ ಮಾಡ್ತಾರೆ. ಆಗ ಒಂದು ಶೆಡ್ ಇರೋದನ್ನ ನೋಡಿ ಇಲ್ಲಿ ಯಾರು ಇದ್ದಾರೆ ಅಂತ ಕೇಳ್ತಾಳೆ. ಈಶ್ವರನ್ ಇಲ್ಲೇ ಇರ್ತಾರೆ ಅಂತ ಚಕ್ರವರ್ತಿ ಹೇಳ್ತಾನೆ. ಪಕ್ಕದಲ್ಲೇ ಗುಹೆ ಇದೆ. ಅಲ್ಲೋಗಿ ನೋಡಿದಾಗ ಕಲ್ಲಿನ ಮೇಲೆ ಒಂದು ಹುಡುಗಿಯ ಚಿತ್ರ ಇದೆ. ಆ ಹುಡುಗಿ ಹೆಸರು ಅಮ್ಮಣಿ ಆಗಿರ್ಬೋದು ಅಂತ ರೆಜಿನಾ ಹೇಳ್ತಾಳೆ. ಕೌನ್ಸಿಲರ್ ಕೂಡ ಹೇಳ್ತಾ ಇದ್ರು, ಫ್ಯಾಕ್ಟ್ರಿ ಓಪನ್ ಆದಾಗ ಒಂದು ಹುಡುಗಿ ಕಾಣೆ ಆಗಿದ್ಲು ಅಂತ. ಈಗ ಫ್ಯಾಕ್ಟ್ರಿ ಸುಟ್ಟು ಹೋಗಿದೆ. ಈ ಸಲ ನಿಲಾ ಕಾಣೆ ಆಗಿ ಸತ್ತೋಗಿದ್ದಾಳೆ. ಸಮಥಿಂಗ್ ಏನೋ ಮಿಸ್ಟ್ರಿ ಇದೆ ಅಂತ. ಸರ್ಚ್ ಮಾಡಿದಾಗ ಆ ಜಾಗದಲ್ಲಿ ರಕ್ತ ಸುರಿದಿರೋದನ್ನ ನೋಡ್ತಾನೆ. ರಕ್ತದಿಂದ ಕೂಡಿದ್ದ ಫಿಂಗರ್ ಪ್ರಿಂಟ್ಸ್ ಕೂಡ ಇದೆ. ಇಲ್ಲೇ ಅವರಿಬ್ಬರನ್ನ ಸಾಯಿಸಿರ್ಬೋದು ಅಂತ ಚಕ್ರವರ್ತಿ ಗೆಸ್ ಮಾಡ್ತಾನೆ. ಸೊ ಅದಕ್ಕೆ ಅಲ್ಲಿದ್ದ ಬ್ಲಡ್ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಹೇಳ್ತಾನೆ. ರೆಜಿನಾ ಕೂಡ ನೋಡೋದಕ್ಕೆ ಬಂದಾಗ ಚಕ್ರವರ್ತಿ ಬೇಡ ನೀವು ಬನ್ನಿ ಅಂತ ಹೊರಗಡೆ ಕರ್ಕೊಂಡು ಬರ್ತಾನೆ. ಆಗ ಕಾನ್ಸ್ಟೇಬಲ್ ಹೇಳ್ತಾರೆ, ಗುಹೆಯಲ್ಲಿ ಇರೋ ರಕ್ತ ನೋಡಿದ್ರೆ ಮಕ್ಕಳನ್ನ ಇಲ್ಲಿ ನರಬಲಿ ಕೊಡ್ತಾ ಇದ್ದಾರೆ ಅನ್ಸುತ್ತೆ ಅಂತ. ಆಗ್ಲೇ ಚಕ್ರವರ್ತಿಗೆ ಆ ದಿನ ಈಶ್ವರನ್ ದೇವಿ ಚಿಕ್ಕ ಹುಡುಗರ ರಕ್ತ ಕೇಳ್ತಾ ಇದ್ದಾಳೆ ಅಂತ ಹೇಳಿದ್ದು ಫ್ಲಾಶ್ ಆಗುತ್ತೆ. ಸೊ ಈಶ್ವರನ್ ಮೇಲೆ ಡೌಟ್ ಬಂದು ಅವರು ಸ್ಟೇ ಆಗಿದ್ದ ಶೆಡ್ ನಲ್ಲಿ ಸರ್ಚ್ ಮಾಡಿದಾಗ ನಿಲಾ ಸತ್ತ ನಂತರ ಶ್ರದ್ಧಾಂಜಲಿ ಪೋಸ್ಟ್ ಗಳು ನ್ಯೂಸ್ ಪೇಪರ್ ನಲ್ಲಿ ಪಬ್ಲಿಷ್ ಆಗಿರುತ್ತೆ. ಅದನ್ನ ಕಲೆಕ್ಟ್ ಮಾಡಿದ್ದಾರೆ. ಅಲ್ಲಿ ಒಂದು ಕತ್ತಿ ಸಿಗುತ್ತೆ ಅಂಡ್ ಒಂದು ಬಾಕ್ಸ್ ಒಳಗಡೆ ದುಡ್ಡಿದೆ. ಮೇ ಬಿ ಇದು ಪುಷ್ಪರಾಜ್ ಕೊಟ್ಟಿದ್ದ ದುಡ್ಡಾಗಿರ್ಬೋದು ಅಂತ ಇವರಿಗೆ ಅನ್ಸುತ್ತೆ. ಈ ಕಡೆ ಈಶ್ವರನ್ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ದೇವ್ರು ಬಂದಿರೋ ತರ ಕುಣಿತಾ ಇದ್ದಾರೆ. ಅಷ್ಟರಲ್ಲಿ ಚಕ್ರವರ್ತಿ ಅಂಡ್ ಟೀಮ್ ಈಶ್ವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬರ್ತಾರೆ. ಊರಿನ ಜನ ಗಲಾಟೆ ಮಾಡ್ತಾ ಇದ್ದಾರೆ. ಈಶ್ವರನ್ನ ಬಿಟ್ಬಿಡಿ ಅಂತ. ಸ್ಟೇಷನ್ ಒಳಗಡೆ ಈಶ್ವರನ್ಗೆ ಸರಿಯಾಗಿ ಹೊಡಿತಾ ಇದ್ದಾರೆ. ಅಷ್ಟರಲ್ಲಿ ಈಶ್ವರನ್ ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಚಕ್ರವರ್ತಿಗೆ ಕೂಡ ಸರಿಯಾಗಿ ಹೊಡಿತಾರೆ. ಅದಕ್ಕೆ ಚಕ್ರವರ್ತಿ ನೀರ್ ಹೊಡೆದು ಈಶ್ವರನ್ನ ಕಂಟ್ರೋಲ್ ಮಾಡ್ತಾರೆ. ಈಶ್ವರನ್ ಈಗ ನಾರ್ಮಲ್ ಆಗ್ತಾ ಇದ್ದಾರೆ. ಈ ವಿಷಯ ಹೈಯರ್ ಆಫೀಸರ್ಗೆ ಗೊತ್ತಾಗಿದ್ರಿಂದ ಅವರು ಸ್ಟೇಷನ್ಗೆ ಬರ್ತಾರೆ. ಹೊರಗಡೆ ಊರಿನ ಜನ ಗಲಾಟೆ ಮಾಡ್ತಾ ಇದ್ದಾರೆ. ಯಾಕೆ ಹೀಗ್ ಮಾಡ್ತಿದ್ದೀರಾ ಅಂತ. ಸರ್, ಕಾರಣ ಇಲ್ಲದೆ ನಾವೇನು ಮಾಡ್ತಾ ಇಲ್ಲ. ಆ ಜಾಗದಲ್ಲಿ ನರಬಲಿ ಕೊಟ್ಟಿರೋದಕ್ಕೆ ಕೆಲವು ಎವಿಡೆನ್ಸ್ ಗಳು ಸಿಕ್ಕಿದೆ. ಬ್ಲಡ್ ಸ್ಯಾಂಪಲ್ಸ್ ನ ಲ್ಯಾಬ್ ಗೆ ಕಳಿಸಿದ್ದೀವಿ ಅಂತ. ಸರಿ, ಸಿಚುವೇಶನ್ ಕ್ರಿಟಿಕಲ್ ಆಗಿದೆ, ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಈ ಕಡೆ ಈಶ್ವರನ್ ನಾರ್ಮಲ್ ಆಗಿ ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ.
ಅಷ್ಟರಲ್ಲಿ ಲ್ಯಾಬ್ ಇಂದ ರಿಪೋರ್ಟ್ ಸಿಗುತ್ತೆ. ಆ ರಿಪೋರ್ಟ್ ನೋಡಿ ಇವರಿಗೆ ಶಾಕ್ ಆಗುತ್ತೆ. ಆ ಗುಹೆಯಿಂದ ಸಿಕ್ಕಿದ್ದ ಬ್ಲಡ್ ಸ್ಯಾಂಪಲ್ಸ್ ಮನುಷ್ಯರ ರಕ್ತ ಅಲ್ಲ, ಅದು ಕುರಿ ಕೋಳಿಗಳ ರಕ್ತ ಅಂತ ರಿಪೋರ್ಟ್ ಬಂದಿದೆ. ಇದರಿಂದ ಸೀನಿಯರ್ ಆಫೀಸರ್ ರೆಜಿನಾ ಮೇಲೆ ಗರಂ ಆಗಿದ್ದಾರೆ. ರೆಜಿನಾ, ನೀವ್ ಇನ್ ಮುಂದೆ ಈ ಕೇಸನ್ನ ಎಂಕ್ವೈರಿ ಮಾಡಬೇಡಿ. ನಿಮ್ ಮಗ ಸತ್ತ ನಂತರ ನೀವು ಡಿಪ್ರೆಷನ್ ಆಗಿದ್ದೀರಾ ಅನ್ಸುತ್ತೆ, ಅದಕ್ಕೆ ಈ ತರ ರಾಂಗ್ ಡಿಸಿಷನ್ ಗಳನ್ನ ತಗೊಳ್ತಾ ಇದ್ದೀರಾ. ಇನ್ ಮುಂದೆ ಈ ಕೇಸನ್ನ ಚಕ್ರವರ್ತಿನೇ ಎಂಕ್ವೈರಿ ಮಾಡ್ಲಿ. ಚಕ್ರವರ್ತಿ, ನೀವು ಏನೇ ಹೇಳೋದಿದ್ರು ನನ್ಗೇನೆ ಹೇಳಿ, ರೆಜಿನಾಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ. ನನ್ ಮಗನ್ ಸಾವಿಗೆ ಕಾರಣ ಯಾರು ಅಂತ ಕಂಡು ಹಿಡಿಬೇಕು ಅನ್ನುವಷ್ಟರಲ್ಲಿ ಸೀನಿಯರ್ ಆಫೀಸರ್ ಹೀಗ್ ಮಾಡ್ಬಿಟ್ರು ಅಂತ ರೆಜಿನಾ ಟೆನ್ಷನ್ ಆಗಿದ್ದಾಳೆ. ಇವರು ಕೂಡ ಅದಿಸೈಮ್ ಆಟ ಆಡ್ತಿದ್ದ ವಿಷಯಗಳನ್ನೆಲ್ಲ ನೆನಪು ಮಾಡ್ಕೊಂಡು ಅಪ್ಸೆಟ್ ಆಗಿದ್ದಾರೆ. ಈ ಕಡೆ ಷಣ್ಮುಗಂ ಅವರ ವೈಫ್, ಇನ್ ಮುಂದೆ ಇಲ್ಲೇ ಇರ್ತೀನಿ, ಆಶ್ರಮಕ್ಕೆ ಹೋಗೋದಿಲ್ಲ ಅಂತ ಸೆಲ್ವಿಗೆ ಹೇಳ್ತಾರೆ. ಷಣ್ಮುಗಂ ಜೊತೆ ಇವರು ಹ್ಯಾಪಿಯಾಗಿದ್ದ ಕ್ಷಣಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ವಿಚಾರಣೆ ಮುಗಿಯೋವರೆಗೂ ಈಶ್ವರನ್ ಜೈಲಿನಲ್ಲೇ ಇರ್ಲಿ ಅಂತ ಸೀನಿಯರ್ ಆಫೀಸರ್ ಚಕ್ರವರ್ತಿಗೆ ಹೇಳ್ತಾರೆ. ಚಕ್ರವರ್ತಿ ಮುಂದೇನ್ ಮಾಡೋದು ಅಂತ ಥಿಂಕ್ ಮಾಡ್ತಾ ಇರುವಾಗ ಕಾನ್ಸ್ಟೇಬಲ್ ಹೇಳ್ತಾರೆ, ಆ ಪೂಜಾರಿ ಹತ್ರ ಒಂದ್ಸಲ ಮಾತಾಡೋಣ ಅಂತ. ಇವರಿಬ್ರು ಪೂಜಾರಿನ ಮೀಟ್ ಆಗ್ತಾರೆ. ಈ ಊರಿಗೆ ಒಳ್ಳೇದಾಗ್ಲಿ ಅಂತಾನೆ ನಾವು ಕೆಲವು ವಿಷಯಗಳನ್ನ ಮಾಡೋದಕ್ಕೆ ಹೇಳ್ತಿರೋದು. ಈ ಪೂಜಾರಿಯ ತಾಯಿ ಸತ್ತ ನಂತರ ಅವರ ಬೂದಿಯನ್ನ ಇಡೀ ಊರಿಗೆ ಕೊಟ್ಟಿರ್ತಾರೆ. ಅದಕ್ಕೆ 10 ವರ್ಷದ ಹಿಂದೆ ಈ ಊರು ಶ್ರೀಮಂತವಾಗಿತ್ತು. ನಿಲಾ ಬೂದಿಯನ್ನ ಕೇಳಿದ್ದು ಕೂಡ ಅದಕ್ಕೇನೆ, ಈ ಊರಿಗೆ ಶಾಪ ಅಂಟಿದೆ ಅಂತ. ಸರಿ, ಈಶ್ವರನ್ ಬಗ್ಗೆ ಹೇಳ್ತೀರಾ? ಪೂಜಾರಿ ಹೇಳೋದಕ್ಕೆ ಶುರು ಮಾಡ್ತಾರೆ. ಈಶ್ವರನ್ಗೆ ಅಮ್ಮಣ್ಣಿ ಅನ್ನೋ ತಂಗಿ ಇದ್ಲು. 20 ವರ್ಷದ ಹಿಂದೆ ಅವಳು ಕಾಣೆ ಆಗ್ಬಿಟ್ಲು. ಅವಳಿಗೆ ಏನಾಯ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅವನ್ ತಂಗಿಗೆ ಬಂದ ಪರಿಸ್ಥಿತಿ ಬೇರೆ ಯಾರಿಗೂ ಬರಬಾರ್ದು ಅಂತ ಪ್ರತಿ ವರ್ಷ ಮಯಾಣಕೊಳ್ಳೆ ಜಾತ್ರೆಯಲ್ಲಿ ಭಾಗಿಯಾಗಿ ಪೂಜೆ ಮಾಡ್ತಾನೆ ಅಂತ. ಸೊ ಅಮ್ಮಣ್ಣಿಯ ಅಣ್ಣ ಈಶ್ವರನ್ ಅನ್ನೋದು ಕನ್ಫರ್ಮ್ ಆದ್ಮೇಲೆ ಇವಳೇನ ಅಮ್ಮಣ್ಣಿ ಅಂತ ಕೇಳ್ತಾನೆ. ಆಗಿನ ಟೈಮ್ ನಲ್ಲಿ ಅವಳ ಫೋಟೋ ಇರ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ಈಶ್ವರನ್ ಈ ರೀತಿ ಚಿತ್ರ ಬಿಡಿಸಿರ್ತಾರೆ. ಅದನ್ನ ಈಶ್ವರನ್ಗೆ ತೋರಿಸಿ, ಇವಳೇ ನಿಮ್ ತಂಗಿ ಅಮ್ಮಣ್ಣಿನ ಅಂತ ಕೇಳಿದಾಗ, ಹೌದು ಇವಳೇ ನನ್ ತಂಗಿ. ನಿಮ್ ತಂಗಿ ಕಾಣೆ ಆಗುವಾಗ ಅವಳಿಗೆ ಎಷ್ಟು ವಯಸ್ಸಾಗಿತ್ತೋ ಅದೇ ವಯಸ್ಸೇ ಈ ನಿಲಾಗೂ ಆಗಿತ್ತು. ಇವಳಿಗೆ ಏನಾಯ್ತು ಅನ್ನೋದು ನಿಮ್ಗೆ ಗೊತ್ತಾ? ನಿಲಾ ಹಾಗೂ ಅದಿಸೇಯಂ ನಿಮ್ಮ ಹತ್ರ ಯಾಕೆ ಬಂದಿದ್ರು? ಆ ದುಡ್ಡು ನಿಮ್ಗೆ ಹೇಗೆ ಸಿಕ್ತು ಅಂತ ಈಶ್ವರನ್ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾರೆ. ಒಬ್ಬ ರಾಕ್ಷಸನನ್ನ ಕೊಲೆ ಮಾಡ್ಬೇಕು ಅಂತ ಇವರಿಬ್ರು ಕೇಳ್ತಾರೆ. ಅದಕ್ಕೆ ಈಶ್ವರನ್, ಕೊಲೆ ಎಲ್ಲ ನಾನ್ ಮಾಡೋದಿಲ್ಲ, ಕುರಿ ಕೋಳಿಯ ಕತ್ತನ್ನ ಕತ್ತರಿಸ್ತೀರ ತಾನೆ, ಅದೇ ತರ ಒಬ್ಬ ರಾಕ್ಷಸನ ಕತ್ತನ್ನ ಕತ್ತರಿಸೋದಕ್ಕೆ ಆಗಲ್ವಾ ಅಂತ ಕೇಳ್ತಾರೆ. ಏನ್ ಆಟ ಆಡ್ತಾ ಇದ್ದೀರಾ? ಕುರಿ ಕೋಳಿನ ಸಾಯಿಸಿತ್ತರ ಮನುಷ್ಯರನ್ನ ಸಾಯಿಸೋದಕ್ಕೆ ಸಾಧ್ಯನಾ? ನೀವೇನಾದ್ರೂ ಈ ಕೆಲಸ ಮಾಡಿದ್ರೆ 2 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ. ಯಾವ ರಾಕ್ಷಸನನ್ನ ಸಾಯಿಸ್ಬೇಕು ಅಂತ ಕೇಳಿದಾಗ, ಫಸ್ಟ್ ನೀವು ಸಾಯಿಸ್ತೀನಿ ಅಂತ ಹೇಳಿದ್ರೆ ಮಾತ್ರ ಹೇಳ್ತೀವಿ. ದುಡ್ಡನ್ನ ನೋಡಿ ಈಶ್ವರನ್ ಮರ್ಯಾದೆಯಾಗಿ ಆ ದುಡ್ಡನ್ನ ಕೊಡಿ ಅಂತ ಕತ್ತಿ ತೋರಿಸಿ ಬೆದರಿಕೆ ಹಾಕ್ತಾರೆ. ದುಡ್ಡು ತಗೊಂಡು ಓಡಿ ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ನಿಲಾ ಹಾಗೂ ಅದಿಸೇಯಂ ಅವ್ರನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ, ಆದ್ರೆ ಆಗೋದಿಲ್ಲ. ಈಶ್ವರನ್ ದುಡ್ಡು ತಗೊಂಡು ಎಸ್ಕೇಪ್ ಆಗ್ತಾರೆ. ಪರವಾಗಿಲ್ಲ ಬಿಡು, ಆ ಕೆಲ್ಸನ ನಾವೇ ಮಾಡೋಣ ಅಂತ ಇವರಿಬ್ರು ಕಾಡು ದಾರಿಯಲ್ಲಿ ಹೋಗ್ತಾರೆ. ಈಗ ಪ್ರೆಸೆಂಟ್ ನಲ್ಲಿ ಚಕ್ರವರ್ತಿ ಇದನ್ನೆಲ್ಲ ಕಾನ್ಸ್ಟೇಬಲ್ ಗೆ ಹೇಳ್ತಾ ಇದ್ದಾನೆ. ಮನೆಗೆ ಬಂದ ನಂತರ ಅವ್ರ ತಾಯಿನ ನೋಡ್ಕೊಳ್ಳೋದಕ್ಕೆ ಒಬ್ರು ಮೇಡ್ ಇದ್ದಾರೆ. ಅವರು, ನೀವು ಲೇಟ್ ಆಗಿ ಬರ್ತಿರೋದ್ರಿಂದ ನನಗೆ ತುಂಬಾ ಸಮಸ್ಯೆ ಆಗ್ತಿದೆ, ಇವತ್ತು ರಾತ್ರಿ ಬೇರೆ ಯಾರನ್ನಾದ್ರೂ ಅರೇಂಜ್ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಚಕ್ರವರ್ತಿ ಲಕ್ಷ್ಮಿಗೆ ಕಾಲ್ ಮಾಡಿ, ನನ್ಗೆ ಸ್ವಲ್ಪ ಕೆಲ್ಸ ಇದೆ, ಇವತ್ ರಾತ್ರಿ ನಮ್ ತಾಯಿನ ನೋಡ್ಕೊಳ್ತೀಯಾ ಅಂತ. ಲಕ್ಷ್ಮಿ ಕೂಡ ಒಪ್ಕೊಂಡು ಮನೆಗ್ ಬರ್ತಾಳೆ. ಅವಳು ಬಂದ ಮೇಲೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹಾಸ್ಪಿಟಲ್ಗೆ ಬರ್ತಾನೆ. ನಂದಿನಿ ಕೂಡ ಅಲ್ಲೇ ಇದ್ದಾಳೆ. ಈಗ ಡಾಕ್ಟರ್ ಹೇಳ್ತಾರೆ, ನಿಲಾ ಪ್ರೆಗ್ನೆಂಟ್ ಆಗೋದಕ್ಕೆ ಕಾರಣ ಅದಿಸೇಯಂ ಅಲ್ಲ, ಅವಳ ಪ್ರೈವೇಟ್ ಪಾರ್ಟ್ ನೋಡಿದಾಗ ತುಂಬಾ ಗಾಯ ಆಗಿತ್ತು. ಯಾರೋ ರೆಗ್ಯುಲರ್ ಆಗಿ ನಿಲಾ ಜೊತೆ ಇಂಟಿಮೇಟ್ ಆಗಿದ್ದಾರೆ, ಅಂದ್ರೆ ಸೆಕ್ಸುವಲ್ ಅಬ್ಯೂಸ್ ಮಾಡಿದ್ದಾರೆ. ಅವನೇ ಈ ಪ್ರೆಗ್ನೆನ್ಸಿಗೆ ಕಾರಣ. ಇದನ್ನ ಕೇಳಿ ಇವರಿಗೆ ಶಾಕ್ ಆಗುತ್ತೆ. ನಂದಿನಿಗೆ ತಲೆ ಸುತ್ತು ಬಂದು ಬಿದ್ದೋಗ್ತಾಳೆ. ಅಷ್ಟರಲ್ಲಿ ಡಾಕ್ಟರ್ ಎಲ್ಲರನ್ನ ಕರೆಯೋದ್ರೊಂದಿಗೆ 6th ಎಪಿಸೋಡ್ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.